ಪ್ರೈಸ್ತಲ ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಲೋಕೇಶ್ ಮಾತಾಡೋದು. ಯೋವಾನ್ 11ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ, ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಯೇಸು ಈ ಜಾಗದಲ್ಲಿ ನನ್ನನ್ನು ನಂಬುವವನು ಸತ್ತರೂ ಬದುಕ್ತಾನೆ. ಆಗ ಯೇಸುನ ನಂಬೋ ಮಕ್ಕಳು ಒಬ್ಬೊಬ್ಬರೂ ಸತ್ತರೂ ಬದುಕ್ತಾರೆ. ಅದಕ್ಕೆ ಅರ್ಥ ಏನಂದರೆ, ಇವಾಗ ಸತ್ತಿರೋರನ್ನ ಕೆಲವು ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಎಬ್ಬರಿಸ್ತಾರೆ. ಅದು ನೋಡುವಾಗ ಕೆಲವರು ಬೇರೆಯವರೆಲ್ಲ ಹೇಳ್ತಾರೆ, ಎಷ್ಟೋ ಜನ ಸಾಯ್ತಾರಲ್ಲ ಅವ್ರನ್ನ ಎಬ್ಬರಿಸ್ರಿ ಅಂತಾರೆ. ಅವ್ರನ್ನ ಎಬ್ಬರಿಸ್ರಿ ನೋಡೋಣ ಅಂತ ಪರೀಕ್ಷೆ ಮಾಡ್ತಾರೆ. ದೇವರು ಎಲ್ಲವನ್ನೂ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆದರೆ ಈ ದೇವ್ರನ್ನ ನಂಬೋರನ್ನ, ಸತ್ತಿರೋರನ್ನ ಮತ್ತೆ ಎಬ್ಬರಿಸ್ತಾನೆ, ನಂಬಿಲ್ದಿರೋರನ್ನ ಎಬ್ಬರಿಸೋದಿಲ್ಲ. ಆದರೆ ಈ ಜಾಗದಲ್ಲಿ ಸತ್ತರೂ ಬದುಕ್ತಾನೆ. ಕೆಲವರು ಆತ್ಮದಲ್ಲಿ ಸತ್ತೋಗಿರ್ತಾರೆ, ಶರೀರದ ಪ್ರಕಾರವಾಗಿ ಜೀವಿಸ್ತಾ ಇರ್ತಾರೆ, ಆದರೆ ಆತ್ಮದಲ್ಲಿ ಸತ್ತೋಗಿರ್ತಾರೆ. ಆದಾಮನು 930 ವರ್ಷ ಶರೀರದ ಪ್ರಕಾರವಾಗಿ ಜೀವಿಸ್ಕೊಂಡಿದ್ದ, ಆದರೆ ಆತ್ಮದಲ್ಲಿ ಸತ್ತೋಗಿದ್ದ ಪಾಪ ಮಾಡಿ. ಅದೇ ರೀತಿಯಾಗಿ ದಿನದಲ್ಲಿ ಅನೇಕರು ಶರೀರದಲ್ಲಿ ಜೀವಿಸ್ತಾ ಇರ್ಬೋದು, ಆದರೆ ಆತ್ಮದಲ್ಲಿ ಸತ್ತೋಗಿರ್ತಾರೆ. ಆತ್ಮದಲ್ಲಿ ಸತ್ತೋಗಿರೋರು ಮತ್ತೆ ಪಾಪ ಕ್ಷಮಾಪಣೆ ಕೇಳಿ ಯೇಸುನ ನಂಬಿ ಮತ್ತೆ ಪ್ರಾರ್ಥಿಸಿ ದೇವರಿಗಾಗಿ ಜೀವಿಸೋದಾದರೆ ಅಂಥ ಮಕ್ಕಳನ್ನ, ಅಂಥ ಜನನ ಯೇಸು ಕ್ರಿಸ್ತನು ಬದುಕಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಬದುಕುತ್ತಾ ಪ್ರತಿಯೊಬ್ಬನು ಎಂದಿಗೂ ಸಾಯಲ್ಲ. ಆಗ ಯೇಸುನ ನಂಬಿ ಹಿಂಬಾಲಿಸೋ ಮಕ್ಕಳು ಸಾಯಲ್ಲ. ಹೆಂಗೆ ಹೇಳ, ಈ ಲೋಕದಲ್ಲಿ ಸಾಯ್ತಾರೆ, ಆದರೆ ಇಲ್ಲಿ ಜೀವ ಹೋದ ಮೇಲೆ ಅವರ ಆತ್ಮ ಪರಲೋಕಕ್ಕೆ ಹೋಗ್ತದೆ. ಅವರು ಸದಾಕಾಲ ದೇವರ ಜೊತೆಯಲ್ಲಿ ಜೀವಿಸ್ಕೊಂಡಿರ್ತಾರೆ. ಆಮೇಲೆ ಅಲ್ಲಲ್ಲಿ ಅದಕ್ಕೆ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯೋದಿಲ್ಲ. ಆದರೆ ಈ ಲೋಕದಲ್ಲಿ ಸಾಯ್ತಾರೆ, ಆದರೆ ಸತ್ತಾದ್ಮೇಲೆ ಯುಗ ಯುಗಾಂತರಗಳಲ್ಲಿ ಅಲ್ಲಿ ಬದುಕ್ತಾರೆ. ಆದರೆ ದೇವರಿಗೋಸ್ಕರ ಜೀವಿಸ್ತಿಲ್ದಿರೋರು ಇಲ್ಲೂ ಮರಣ ಐತೆ, ಅಲ್ಲೂ ನರಕದಲ್ಲಿ ಯುಗ ಯುಗಾಂತರದಲ್ಲಿ ಅವರು ಬೆಂಕಿನಲ್ಲಿ ಸಾಯಬೇಕು. ಎರಡನೇ ಮರಣ ಅವ್ರಿಗೆ. ದೇವ್ರನ್ನ ಆರಾಧನೆ ಮಾಡದಿಲ್ದಿರೋರಿಗೆ ಎರಡನೇ ಮರಣ ಅಲ್ಲಿದೆ. ದೇವರಿಗೆ ಆರಾಧನೆ ಮಾಡೋ ಮಕ್ಕಳಿಗೆ, ದೇವ್ರನ್ನ ನಂಬೋ ಮಕ್ಕಳಿಗೆ ಒಂದೇ ಮರಣ. ಈ ಜಾಗದಲ್ಲಿ ಸಾಯ್ತಾರೆ, ಅಲ್ಲಿ ದೇವ್ರ ಜೊತೆಯಲ್ಲಿ ಶಾಶ್ವತವಾಗಿರ್ತಾರೆ. ಆಮೇಲೆ ದೇವ್ರ ನಿನ್ನ ಆಶೀರ್ವಾದ